ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಭಾಗ್ಯಲಕ್ಷ್ಮಿ ಸೋಮವಾರದ ಸಂಚಿಕೆ ಏನಾಗಿದೆ ನೋಡ್ಕೊಂಬರೋಣ. ದಯವಿಟ್ಟು ಈ ವಿಡಿಯೋ ಇಷ್ಟ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಫ್ರೆಂಡ್ಸ್. ಭಾಗ್ಯ ಲೈಸೆನ್ಸ್ಗೆ ಅಪ್ಲೈ ಮಾಡಿರ್ತಾಳೆ. ಆಗ ಅವಳ ಪರವಾಗಿ ಲೈಸೆನ್ಸ್ ಸಿಗುತ್ತೆ. ಅದಕ್ಕೆ ಭಾಗ್ಯನಿಗೆ ತುಂಬಾ ಖುಷಿಯಾಗುತ್ತೆ. ಅವಳು ಕನ್ನಿಕಾಗೆ ಹೇಳ್ಬಿಟ್ಟು ಬರ್ತಾಳೆ, ನೋಡು ನಿನಗೆ ನಾನು ಚಾಲೆಂಜ್ ಮಾಡಿದ್ದೆ ಅಲ್ವಾ, ಅಲ್ಲಿ ನಾನೇ ಗೆದ್ದಿರೋದು, ನನಗೆ ಲೈಸೆನ್ಸ್ ಸಿಕ್ತು, ದೇವ್ರು ಯಾವಾಗಲೂ ನಮ್ಮ ಪರನೇ ಇರ್ತಾನೆ ಅಂತೇಳಿ ಅವಳಿಗೆ ಹೇಳಿದ ತಕ್ಷಣ ಅವಳಿಗೆ ಮುಖ ಎಲ್ಲ ಒಂಥರ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಈ ಕಡೆ ಆಫೀಸರ್ ಕೂಡ ಥ್ಯಾಂಕ್ಸ್ ಹೇಳ್ತಾಳೆ. ಸರ್, ನಿಮ್ಮಿಂದ ನಮಗೆ ಉಪಕಾರ ಆಯಿತು, ನಿಮ್ಮಂಥವ್ರು ಇರೋದ್ರಿಂದನೇ ಈ ಥರ ಎಲ್ಲ ಒಳ್ಳೆಯ ಕೆಲಸಗಳೇ ಆಗ್ತಾ ಇರೋದು ಅಂತ ಹೇಳಿ ಖುಷಿ ಪಟ್ಟ ತಕ್ಷಣ ಅವರು, ಒಳ್ಳೇದಾಗ್ಲಮ್ಮ, ಈ ಕೆಲಸ ಎಲ್ಲ ಮುಂದುವರಿಸ್ಕೊಂಡು ಹೋಗು, ಏನೋ ತೊಂದರೆ ಇದೆ ನನಗೆ ಬಂದು ಹೇಳು, ನಾನು ನಿಮಗೆ ಮಾಡಿಕೊಡ್ತೀನಿ ಅಂತೇಳಿ ಅವರು ಭರವಸೆ ಕೊಟ್ಟು ಕಳಿಸ್ತಾರೆ. ಹೊರಗಡೆ ಬಂದ ತಕ್ಷಣ ಸುಂದ್ರಿ ಮತ್ತು ಭಾಗ್ಯ ಅವರು ಮಾತಾಡ್ತಾ ಇರ್ತಾರೆ. ಸುಂದ್ರಿ ಹೇಳ್ತಾಳೆ, ಇನ್ನೇನು ಭಾಗ್ಯ, ನಿನಗೆ ಲೈಸೆನ್ಸ್ ಸಿಕ್ತಲ್ಲ, ಇನ್ಮೇಲಿಂದ ವ್ಯಾಪಾರ ಜೋರು ಜೋರು ಅಂತೇಳಿ ಹೇಳಬೇಕಾದ್ರೆ ಭಾಗ್ಯಳಿಗೂ ತುಂಬಾ ಖುಷಿಯಾಗುತ್ತೆ. ಹೌದು ಸುಂದ್ರಕ್ಕ, ನಾವು ಅಂದ್ಕೊಂಡಂಗೆ ನಮಗೆ ಲೈಸೆನ್ಸ್ ಸಿಕ್ತು, ಇನ್ಮೇಲೆ ನಾವು ಆರಾಮಾಗಿ ಕೈ ತುತ್ತು ವ್ಯಾಪಾರನ ಶುರು ಮಾಡ್ಕೋಬೋದು, ನಮ್ಮ ಬಿಸ್ನೆಸ್ ಇನ್ಮೇಲೆ ಚೆನ್ನಾಗಾಗುತ್ತೆ ಬಿಡು ಅಂತೇಳಿ ಖುಷಿಯಿಂದ ಅಲ್ಲಿಂದ ಹೊರಡ್ತಾ ಇರ್ತಾರೆ. ಸರಿ, ಮನೆಗೆ ಹೋಗೋಣ ನಡಿ ಅಂತೇಳಿ ಅವಳು ಕರ್ಕೊಂಬರ್ತಾಳೆ. ಅಲ್ಲಿಗೆ ಬಂದ ತಕ್ಷಣ ಅವಳು ಮನೆಗೆ ಎಲ್ಲರೂ ನೋಡಿಬಿಟ್ಟು ತುಂಬಾ ಖುಷಿ ಪಡ್ತಾರೆ. ಅವಳೆಲ್ಲರಿಗೂ ಹೇಳ್ತಾಳೆ, ಲೈಸೆನ್ಸ್ ಸಿಕ್ಕಿದೆ ನಮಗೆ ಅಂತ ಹೇಳಿದ ತಕ್ಷಣ ಮನೇಲಿ ಎಲ್ರಿಗೂ ತುಂಬಾ ಖುಷಿಯಾಗುತ್ತೆ. ಹೌದಾ ಭಾಗ್ಯ, ಸಿಕ್ತು ಅಂತ ಹೇಳಿದ ತಕ್ಷಣ, ಯಾಕೆ ಆವಾಗಲೇ ಸ್ವಲ್ಪ ತುಂಬ ತಡ ಆಗಿತ್ತಲ್ಲ, ಏನಾಗಿತ್ತು ಅಂತ ಕೇಳ್ತಾರೆ ಅವರ ಸುನಂದ. ಅವರು ಕೇಳಿದ ತಕ್ಷಣ, ನೋಡಿ ಅತ್ತೆ, ಹೀಗೆಲ್ಲ ಮಾಡಿದ್ಲು ಕನ್ನಿಕಾ, ನಮ್ಮದು ಬಿಸ್ನೆಸ್ಗೆ ಲೈಸೆನ್ಸ್ ಸಿಗಬಾರ್ದು ಅಂತೇಳಿ ಅವಳೇ ಈ ಥರ ಎಲ್ಲ ದುಡ್ಡು ಕೊಟ್ಟು ಅವ್ರ ಆಫೀಸರ್ನ ಕಳಿಸಿದ್ದು ಅವಳೇನೆ ನಮ್ಮ ಹತ್ರಕ್ಕೆ, ಈ ಥರ ಎಲ್ಲ ಮಾಡಿದಾಳೆ ನಮ್ಮ ಬಗ್ಗೆ ಅಂತ ಹೇಳಿದ್ರು. ಅವಳು ಅಳಿಸಿದ ಊಟ ಎಲ್ಲ ಕೊಡೋಕ್ಕೆ ಹೋಗಿದ್ರು ಲ್ಯಾಬ್ಗೆ. ನಾವು ಅಷ್ಟರಲ್ಲಿ ಹೋಗಿ ನೋಡಿದ್ದಕ್ಕೆ ಸರಿ ಹೋಯಿತು, ಇಲ್ಲ ನಮಗೆ ತುಂಬ ತಡ ಆಗ್ತಾಯಿತ್ತು ಲೈಸೆನ್ಸ್ ಸಿಗೋದು. ಅಷ್ಟರಲ್ಲಿ ಅವರೇ ನೋಡ್ಬಿಟ್ಟು ನಮಗೆ ಒಳ್ಳೆ ರೀತಿಯಿಂದ ನಮ್ಗೆ ಲೈಸೆನ್ಸ್ ಮಾಡಿಕೊಟ್ಟಿದ್ದಾರೆ, ಅವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು ಅಂತ ಹೇಳಿದ ತಕ್ಷಣ ಮನೇಲಿ ಎಲ್ರಿಗೂ ತುಂಬಾ ಖುಷಿಯಾಗುತ್ತೆ. ಹೋಗಲಿ ಬಿಡಮ್ಮ, ದೇವ್ರು ಯಾವಾಗಲೂ ನಿನ್ನ ಕಡೆನೇ ಇರ್ತಾನೆ, ನಿನಗೆ ಯಾವಾಗಲೂ ಒಳ್ಳೆಯದೇ ಆಗುತ್ತೆ ಭಾಗ್ಯ, ನಿನಗೆ ಸ್ವಲ್ಪ ಕಷ್ಟ ಆಗ್ಬೋದು ಅಷ್ಟೇ, ಆಮೇಲೆ ದೇವ್ರು ನಿಮಗೆ ಒಳ್ಳೆ ಮನಸ್ಸಿರೋದಕ್ಕೆ ಸಹಾಯ ಮಾಡ್ತಾನೆ ಇರ್ತಾನೆ ಅಂತ ಹೇಳಿ ಎಲ್ಲರೂ ಅನ್ಕೋತಾರೆ. ಸರಿ, ಆಮೇಲೆ ಅವಳು ಸುನಂದ ಅವರು ಹೇಳ್ತಾರೆ, ಸರಿ ಎಲ್ಲರೂ ರೆಡಿಯಾಗಿ ಹೊರಗಡೆ ಹೋಗಬೇಕು ಅಂತ ಹೇಳಿದ ತಕ್ಷಣ ಎಲ್ರಿಗೂ ಶಾಕ್ ಆಗುತ್ತೆ. ಏನಕ್ಕೆ ಹೊರಗಡೆ, ಏನಕ್ಕೆ ಹೋಗ್ಬೇಕು ಇವಾಗ ಅಂತ ಕೇಳಿದ ತಕ್ಷಣ, ಇಲ್ಲ ನೀವೆಲ್ಲ ರೆಡಿಯಾಗಿರಿ, ನಾನು ಆಮೇಲೆ ಹೇಳ್ತೀನಿ ಅಂತೇಳಿ ಸುನಂದ ಹೇಳ್ತಾರೆ. ಸರಿ, ಎಲ್ಲ ಹೊರಗಡೆ ಬಂದು ಏನಕ್ಕೆ ಇವಾಗ, ಏನು ಕೆಲಸ ಅಂತ ಹೇಳಿದ ತಕ್ಷಣ, ಇವಾಗಾದರೂ ಹೇಳಿ ಅತ್ತೆ ಅಂತೇಳಿ ಕೇಳ್ತಾಳೆ ಭಾಗ್ಯ. ನಾವೀಗ ಎಲ್ಲ ಹೋಗ್ತಿದ್ದೀವಿ ಅಂತ ನಿಂಗೆ ತಿಳ್ಕೊಬೇಕಾ ಅಂತ ಹೇಳಿದ ತಕ್ಷಣ, ಹೌದು ಅಂತೇಳಿ ಮನೆಯವರೆಲ್ಲ ಕೇಳ್ತಾರೆ. ನಾನಿವಾಗ ಕನ್ನಿಕಾ ಆಫೀಸ್ಗೆ ಹೋಗ್ತಾ ಇದ್ದೀವಿ ಅಂತೇಳಿ ಸುನಂದ ಹೇಳಿದ ತಕ್ಷಣ ಎಲ್ರಿಗೂ ಶಾಕ್ ಆಗುತ್ತೆ. ಏನಕ್ಕೆ ಸುನಂದ, ನಾವು ಕನ್ನಿಕಾ ಆಫೀಸ್ಗೆ ಹೋಗ್ತಾ ಇದ್ದೀವಿ ಅಂದ ತಕ್ಷಣ, ನಿಮಗೆ ಗೊತ್ತಾಗುತ್ತೆ, ಇವಾಗ ನಡೀರಿ ಫಸ್ಟು, ಅಲ್ಲೇ ಹೇಳ್ತೀನಿ ಏನಾಗುತ್ತೆ ಎಲ್ಲ ವಿಷಯಗಳು ನಿಂಗೆ ಅಲ್ಲೇ ಗೊತ್ತಾಗುತ್ತೆ, ಅವಳಿಗೆ ಏನೋ ಹೇಳಬೇಕಾಗಿದೆ ನಾನು ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಡ್ತಾರೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.